ಸತ್ಯವೇದ ಶಾಲೆ ಕಾರ್ಯಕ್ರಮಕ್ಕೆ ಸಮಸ್ತ ಆಸರೆ ಟಿವಿಯ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸಮಾಧಾನವನ್ನು ಹರಿಸಿ ಶಾಲೋಮ್ ಎಂಬುದಾಗಿ ಈ ದಿನವನ್ನು ನಾವು ಪ್ರಾರಂಭಿಸುವವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ದೇವರು ಈ ಕಾರ್ಯಕ್ರಮದ ಮುಖಾಂತರವಾಗಿ ತನ್ನ ವಾಕ್ಯಗಳನ್ನು ಹಂಚುವುದರ ನಿಮಿತ್ತವಾಗಿ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ದೇವರು ಮಾಡುತ್ತಾ ನಿಮ್ಮ ಆತ್ಮೀಕ ಅಭಿವೃದ್ಧಿಯನ್ನು, ಆತ್ಮಿಕ ಅನುಭವವನ್ನು, ಆತ್ಮಿಕವಾದ ಫಲಗಳನ್ನು ಹೆಚ್ಚಿಸಿದ್ದಾನೆಂಬುದಾಗಿ ನಾವು ಕೇಳುವಾಗ ಖಂಡಿತವಾಗಲೂ ನಮ್ಮ ಜೀವನದಲ್ಲಿ ಅದು ಆನಂದಕರವೂ ಸಂತೋಷದಾಯಕವೂ ಆಗಿರುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲ, ನಮ್ಮ ಕಣ್ಣುಗಳು ಆನಂದ ಪಾಶ್ವದಿಂದ ತುಂಬಿದವುಗಳಾಗಿ ನಮ್ಮ ದೇವಾದಿ ದೇವನು ಕರ್ತನು ಆಗಿರುವಂಥ ದೇವರಿಗೆ ನಿಮ್ಮ ನಿಮಿತ್ತವಾಗಿ ನಾವು ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ. ನಿಮ್ಮ ನಿಮಿತ್ತವಾಗಿ ನಾವು ಎಷ್ಟು ಸ್ತೋತ್ರಗಳನ್ನು ಸಲ್ಲಿಸಿದರೂ ಸಾಲದಾಗಿದೆ. ಆ ದೇವರು ನಿಮ್ಮ ಜೀವನದಲ್ಲಿ ಹೀಗೆ ವಿಶೇಷವಾಗಿ ಆಸ್ವಾದಿಸ್ತಾ ಅಭಿವೃದ್ಧಿಪಡಿಸ್ತಾ ಹೆಚ್ಚಿಸಲೆಂಬುದಾಗಿ ಹೇಳಿ ಪ್ರಾರ್ಥಿಸುವವರು ನಾವಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಸತ್ಯವೇದ ಶಾಲೆ ಕಾರ್ಯಕ್ರಮದಲ್ಲಿ ನಾವು ಹಲವು ಶಿರೋನಾಮದ ಅಡಿಯಲ್ಲಿ ನಾವು ದೇವರ ವಾಕ್ಯಗಳನ್ನು ಧ್ಯಾನಿಸ್ತಾ ಬಂದವರಾಗಿದ್ದೇವೆ. ಹಾಗೆಯೇ ಈ ದಿನವೂ ಸಹ ನಾವು ವಿಶೇಷವಾದಂಥ ದೇವರ ವಾಕ್ಯಗಳನ್ನು ಧ್ಯಾನ ಮಾಡಿಕೊಳ್ಳಿಕ್ಕಿದ್ದೇವೆ. ಕಳೆದ ಸಂಚಿಕೆಯಲ್ಲಿ ನಾವು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲು ಎಂಬ ಅಂಶವನ್ನು ನಾವು ಧ್ಯಾನಿಸ್ತಾ ಬಂದೆವು. ಈ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲು ಎಂಬ ಅಂಶಕ್ಕೆ ನಾವು ಬರುವಾಗ ಈ ಇಬ್ರಿಯ ಭಾಷೆಯಲ್ಲಿ ಅಂದರೆ ಕನ್ನಡ ಭಾಷೆಯಲ್ಲಿ ನಂಬಿಕೆ ಎಂಬುದಾಗಿ ಹೇಳ್ತೇವೆ. ನಂಬಿಕೆಗೆ ಇಂಗ್ಲೀಷ್ನಲ್ಲಿ ಫೇತ್ ಎಂಬುದಾಗಿ ನಾವು ಹೇಳ್ತೇವೆ. ಹಾಗೆ ನಾವು ಇಬ್ರಿಯ ಭಾಷೆಗೆ ಹೋಗುವಾಗ ಯಮುನಾಹ ಅಂಥೇಳಿ ನಾವು ಹೇಳುತ್ತೇವೆ. ಯಮುನಾಹ ಅನ್ನುವಂಥ 5 ಅಕ್ಷರಗಳಿಗೆ ಒಂದೊಂದು ಅರ್ಥವಿದೆ. ಅದು ಹೀಗೆ ಇರ್ತದೆ. ಯಮುನಾಹ ಅನ್ನುವಂಥ 5 ಅಕ್ಷರಗಳಿಗೆ 5 ಅರ್ಥಗಳನ್ನ ಕೊಡಲ್ಪಡ್ತದೆ. ಒಂದನೇದು ನಾವು ಪೂರ್ತಿಯಾಗಿ ಹೀಗೆ ಹೇಳಲಿಕ್ಕೆ ಸಾಧ್ಯ: ದೇವರಿದ್ದಾನೆ, ಭಯಪಡಬೇಡ, ಸಹಾಯ ಮಾಡುವನು, ನಿರಂತರವೂ ನಿರೀಕ್ಷೆ ಉಳ್ಳವನಾಗಿರು ಎಂಬುದಾಗಿ ಯಮುನಾಹ ಅನ್ನುವಂಥ ನಂಬಿಕೆಯ ಪದದ ಅರ್ಥ ಆಗಿರುತ್ತದೆ. ಹಾಗೆಯೇ ನಾವು ಕಳೆದ ಸಂಚಿಕೆಯಲ್ಲಿ ಅಬ್ರಹಾಮನು ಆತುರಪಟ್ಟು ನಂಬಿಕೆಯನ್ನು ಬಿಟ್ಟನು ಎಂಬುದಾಗಿ ನಾವು ನೋಡಿದೆವು. ಹಾಗೆ ಮೋಶೆಯು ಪರಿಸ್ಥಿತಿಗಳ ಮೇಲೆ ಆತುಕೊಂಡು ನಂಬಿಕೆಯನ್ನು ಬಿಟ್ಟನು ಎಂಬುದಾಗಿ ನಾವು ನೋಡಿದೆವು. ಇಸ್ರಾಯೇಲ್ಯರು ದೇವರನ್ನ ನೋಡಿ ದೇವರ ಸ್ವರವನ್ನು ಕೇಳಿಸಿಕೊಂಡು ದೇವರ ಅದ್ಭುತಗಳನ್ನು ನೋಡಿದಾಗಿಯೂ ಸಹ ಅವರು ದೇವರನ್ನು ನಂಬಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ದೇವರನ್ನ ಶೋಧಿಸಿದರು, ದೇವರ ಸ್ವರ ಕೇಳಿಸಿಕೊಳ್ಳುವುದರಲ್ಲಿ ಹಿಂಜರಿದರು, ದೇವರ ಅದ್ಭುತಗಳನ್ನು ನಂಬಲಿಲ್ಲ ಎಂಬುದಾಗಿ ನಾವು ನೋಡಿದವರಾಗಿದ್ದೇವೆ. 4ನೇ ಅಂಶವನ್ನು ಈ ದಿನ ನಾವು ಧ್ಯಾನ ಮಾಡಿಕೊಳ್ಳುತ್ತಾ ಪ್ರಾರಂಭಿಸೋಣ್ರಿ. 4ನೇ ಅಂಶ ಹೀಗಿರುತ್ತದೆ: ಸಹಾಯ ಹಿಡುಕೊಂಡು ದೇವರ ನಂಬಿಕೆಯನ್ನು ಬಿಟ್ಟು ಬಿಡುವುದು ಎಂಬುದಾಗಿ ಅದರ ಅರ್ಥ. ಈ 4ನೇ ಅಂಶ ಸಹಾಯವನ್ನು ಹಿಡುಕೊಂಡು ದೇವರ ನಂಬಿಕೆಯನ್ನು ಬಿಟ್ಟು ಬಿಡುವುದು ಎಂಬುದಾಗಿ. ಈ ಸಹಾಯವನ್ನು ಹಿಡಿದುಕೊಂಡು ಸಹಾಯ ಬಂದ ನಂತರವಾಗಿ ದೇವರ ನಂಬಿಕೆಯನ್ನು ಬಿಟ್ಟು ಬಿಡುವುದು ಅಂದರೆ ಅದರ ಅರ್ಥ ಏನು? ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ಉಜ್ಜೀಯನು ಎಂಬುವನು ಅರಸನಿದ್ದ. ಉಜ್ಜೀಯನು ಎಂಬ ಒಬ್ಬ ಅರಸನು ಇಸ್ರಾಯೇಲರನ್ನು ಆಳುವಂಥವನಾಗಿದ್ದನು. ಅವನು 2 ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯದ 5ನೇ ವಚನಕ್ಕೆ ಹೋದಾಗ ಉಜ್ಜೀಯನು ದೇವರನ್ನು ನಂಬಿದನು ಎಂಬುದಾಗಿ ನಾವು ನೋಡುತ್ತೇವೆ. 2 ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯದ 5ನೇ ವಚನಕ್ಕೆ ಹೋಗುವಾಗ ಉಜ್ಜೀಯನು ದೇವರನ್ನು ನಂಬಿದನು ಎಂಬುದಾಗಿ ನಾವು ನೋಡುತ್ತೇವೆ. 2 ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯದ 15ನೇ ವಚನಕ್ಕೆ ಹೋದಾಗ ದೇವರಿಂದ ಸಹಾಯವನ್ನು ಹೊಂದಿದನು ಎಂಬುದಾಗಿ ನಾವು ನೋಡುತ್ತೇವೆ. 2 ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯದ 15ನೇ ವಚನಕ್ಕೆ ನಾವು ಹೋಗುವಾಗ ದೇವರಿಂದ ಅವನು ಸಹಾಯವನ್ನು ಹೊಂದಿಕೊಂಡನು ಎಂಬುದಾಗಿ ಉಜ್ಜೀಯನ ಕುರಿತಾಗಿ ನಾವು ನೋಡುತ್ತೇವೆ. ನಂತರ ನೋಡುವಾಗ 2 ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯದ 16ನೇ ವಚನಕ್ಕೆ ಹೋಗುವಾಗ ಯಾವಾಗ ಅವನಿಗೆ ಸಹಾಯವು ಬಂತೋ ನಂತರದಲ್ಲಿ ಅವನು ದೇವರ ನಂಬಿಕೆಯನ್ನು ಕಳೆದುಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. ಬಹಳಷ್ಟು ಜನರು ನಂಬಿಕೆಯನ್ನು ಎಲ್ಲಿ ತನಕ ಇಡ್ತಾರಂದರೆ ಅವರ ಸಹಾಯ ಸಿಗುವ ತನಕ ಮಾತ್ರ ನಂಬಿಕೆಯನ್ನು ಇಡುವಂಥವರಾಗಿರ್ತಾರೆ. ಅವರ ಸಹಾಯವು ಬಂದ ತಕ್ಷಣವಾಗಿ ಅವರ ನಂಬಿಕೆಯನ್ನು ಅಲ್ಲೇ ಮೊಟಕುಗೊಳಿಸುವವರಾಗಿದ್ದಾರೆ, ಅಲ್ಲಿಗೆ ಚಿವುಟುವರಾಗಿದ್ದಾರೆ, ಅಲ್ಲಿಗೆ ನಿಂತು ಬಿಡುವವರಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲು ಎಂಬುದಾಗಿ ಹೇಳುವಂಥ ಅಂಶದಲ್ಲಿ ನಾವು ನೋಡುವಾಗ ನಿರಂತರವೂ ನಾವು ನಂಬಿಕೆಯಲ್ಲಿ ನಿಲ್ಲಬೇಕು. ಯಾಕಂದರೆ ಇಬ್ರಿಯ ಭಾಷೆಯಲ್ಲಿ ನಂಬಿಕೆ ಅನ್ನುವಂಥ ಪದಕ್ಕೆ ನೋಡುವಾಗ ಅದಕ್ಕೆ ಅರ್ಥ ಹೀಗೆ ಇರ್ತದೆ. ಯಮುನಾಹ ಅನ್ನುವಂಥ ಪದಕ್ಕೆ ಅರ್ಥ ಹೀಗಿರ್ತದೆ:
ದೇವರಿದ್ದಾನೆ, ಭಯಪಡಬೇಡ, ಸಹಾಯ ಮಾಡುವನು, ನಿರಂತರವೂ ನಿರೀಕ್ಷೆ ಉಳ್ಳವನಾಗಿರು. ನಿರಂತರವು, ಒಂದಿನವಲ್ಲ, 2 ದಿನವಲ್ಲ, 1 ವಾರವಲ್ಲ, 2 ವಾರವಲ್ಲ, 1 ತಿಂಗಳಲ್ಲ, 2 ತಿಂಗಳಲ್ಲ, 1 ವರ್ಷವಲ್ಲ, 2 ವರ್ಷವಲ್ಲ, ಮೂಗಿನಲ್ಲಿ ಉಸಿರಿರುವ ತನಕ ದೇವರ ಸಹಾಯಕ್ಕಾಗಿ ನಾವು ನಿರೀಕ್ಷೆಯನ್ನು ಇಡುತ್ತಾ ಮುಂದೆ ಸಾಕ್ತಾನೆ ಇರಬೇಕೆಂಬುದಾಗಿ ಹೇಳ್ತದೆ. ಆದರೆ ಅಬ್ರಹಾಮನು ಆತುರಪಟ್ಟು ನಂಬಿಕೆಯನ್ನು ಕಳೆದುಕೊಂಡನು. ಮೋಶೆ ಪರಿಸ್ಥಿತಿಯನ್ನು ನೋಡಿ ನಂಬಿಕೆಯನ್ನು ಕಳೆದುಕೊಂಡನು. ಇಸ್ರಾಯೇಲ್ಯರು ಎಷ್ಟು ಪ್ರಯತ್ನಿಸಿದ್ರು ನಂಬಿಕೆಯನ್ನು ಇಡೋದನ್ನು ಮರೆತೇ ಹೋದರು. ಆದರೆ ಉಜ್ಜೀಯನ ಜೀವಿತದಲ್ಲಿ ನೋಡುವಾಗ ಸಹಾಯ ಬಂದ ತಕ್ಷಣ ನಂಬಿಕೆಯನ್ನು ಬಿಟ್ಟುಬಿಟ್ಟ. ಸಹಾಯ ಬಂದ ತಕ್ಷಣ ನಂಬಿಕೆಯನ್ನು ಬಿಟ್ಟುಬಿಟ್ಟ. ನಮಗೊಂದು ಕಷ್ಟ ಬರುವಾಗ ನಾವು ದೇವರ ಬಳಿಯಲ್ಲಿ ಹೋಗಿ ಕಣ್ಣೀರಿಡ್ತೇವೆ, ಮೊರೆ ಇಡ್ತೇವೆ, ಪ್ರಾರ್ಥಿಸ್ತೇವೆ. ಆದರೆ ಸಹಾಯ ಬಂದ ಮೇಲೆ ಮತ್ತೆ ಆ ಪ್ರಾರ್ಥನೆ ಮಾಡುವಂಥ ಆಶೆ ಆಗಲಿ ಅಭಿಲಾಷೆ ಆಗಲಿ ನಮ್ಮ ಜೀವನದಲ್ಲಿ ಇರೋದೇ ಇಲ್ಲ. ನಮ್ಮ ನಂಬಿಕೆ ಎಲ್ಲೇ ತನಕ, ನಮ್ಮ ಸಹಾಯವು ನಮಗೆ ಸಿಗುವ ತನಕ. ಸಿಕ್ಕ ನಂತರ ನಮಗೆ ಅವಶ್ಯಕತೆ ಇಲ್ಲ ಎಂಬುದಾಗಿ ನಾವು ಅಂದುಕೊಳ್ತೇವೆ. ಹಾಗೆ 5ನೇ ಅಂಶಕ್ಕೆ ನಾವು ಹೋಗುವಾಗ ಜನರನ್ನು ನಂಬಿ ದೇವರ ನಂಬಿಕೆಯನ್ನು ಬಿಟ್ಟು ಬಿಡುವುದು. 5ನೇ ಅಂಶ ಹೀಗಿರ್ತದೆ, ಜನರನ್ನು ನಂಬಿ ದೇವರ ನಂಬಿಕೆಯನ್ನು ಬಿಟ್ಟು ಬಿಡುವುದು ಎಂಬುದಾಗಿ. ಈ ಬಿಟ್ಟು ಬಿಡುವುದು ಅನ್ನುವಾಗ ಯಾರನ್ನ ನಂಬಿ ಯಾರನ್ನ ಬಿಟ್ಟರು ಎಂಬುದಾಗಿ ನೋಡುವಾಗ ಯೆಹೆಜ್ಕೇಲನ ಗ್ರಂಥ 29ನೇ ಅಧ್ಯಾಯಕ್ಕೆ ಹೋಗುವಾಗ ಇಸ್ರಾಯೇಲ್ಯರು ಐಗುಪ್ತದವರ ಮೇಲೆ ನಂಬಿಕೆ ಇಟ್ಟು ಅವರು ದೇವರ ನಂಬಿಕೆಯನ್ನು ಬಿಟ್ಟುಬಿಟ್ರು. ಐಗುಪ್ತರ ಮೇಲೆ ನಂಬಿಕೆ ಅವರಿಗಿತ್ತು, ಆದರೆ ದೇವರ ಮೇಲೆ ಅವರಿಗೆ ನಂಬಿಕೆ ಇರಲಿಲ್ಲ. ದೇವರ ನಂಬಿಕೆಯನ್ನು ಅವರು ಬಿಟ್ಟು ಬಿಟ್ಟವರಾಗಿದ್ದರು. ಹಾಗಾಗಿ ಕರ್ತನಲ್ಲಿ ಪ್ರೀತಿ ಉಳ್ಳ ಜನರ ಮೇಲೆ ನಂಬಿಕೆ ಇಟ್ಟು ದೇವರ ನಂಬಿಕೆಯನ್ನು ಬಿಟ್ಟು ಬಿಡುವಂಥದ್ದು. ಹಾಗಾಗಿ ಇದನ್ನು ನಾವು ಕಲಿಯಲಿಕ್ಕಿರುವಂಥ ವಿಷಯ, ನಿನ್ನ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕೆಂಬುದಾಗಿ ದೇವರು ನಮಗೆ ಕಲಿಸಿಕೊಡುವನಾಗಿದ್ದಾನೆ. ಹಾಗಾಗಿ ನಾವು ಆತುರಪಟ್ಟು ನಂಬಿಕೆಯನ್ನು ಬಿಟ್ಟುಬಿಡಬಾರ್ದು. ಪರಿಸ್ಥಿತಿಗಳ ಮೇಲೆ ಆತುಕೊಂಡು ನಾವು ನಂಬಿಕೆಯನ್ನು ಬಿಟ್ಟುಬಿಡಬಾರ್ದು. ಎಷ್ಟೇ ದೇವರ ಕಾರ್ಯಗಳು ಆಗ್ತಾ ಇದ್ರು ಸಹ ನಂಬಿಕೆಯನ್ನು ಬಿಟ್ಟುಬಿಡಬಾರ್ದು. ಹಾಗೆ ನಾವು ಉಜ್ಜೀಯನ ಹಾಗೆ ಸಹಾಯವನ್ನು ಪಡೆದುಕೊಂಡು ನಂಬಿಕೆಯನ್ನು ಬಿಟ್ಟುಬಿಡಬಾರ್ದು. ಇಲ್ಲಿ ವಾಕ್ಯ ಹೇಳ್ತದೆ, ದೇವರನ್ನು ಅಂದರೆ ಜನರ ಮೇಲೆ ನಂಬಿಕೆ ಇಟ್ಟು ನಾವು ದೇವರ ನಂಬಿಕೆಯನ್ನು ಬಿಟ್ಟು ಬಿಡಬಾರದು ಎಂಬುದಾಗಿ ನಮಗೆ ಈ ವಾಕ್ಯ ಕಲಿಸ್ಕೊಡ್ತದೆ. ಯೆಹೆಜ್ಕೇಲ 29:3ನೇ ವಚನ ಹೇಳ್ತದೆ, ದೇವರು ಐಗುಪ್ತವನ್ನು ವಿರೋಧಿಸಿದ್ನು ಎಂಬುದಾಗಿ, ಅವರು ನಂಬಿಕೆ ಇಟ್ಟಂಥ ಜನರನ್ನ ದೇವರು ವಿರೋಧಿಸಿದ್ನು ಎಂಬುದಾಗಿ ನೋಡ್ತೇವೆ. ಯೆಹೆಜ್ಕೇಲ 29:7 ನೋಡುವಾಗ ಯಾಕೆ ದೇವರು ಐಗುಪ್ತವನ್ನು ವಿರೋಧಿಸಿದ್ನು ಎಂಬುದಾಗಿ ನೋಡುವಾಗ ಅದರ ಸಹಾಯ ಅಂದರೆ ಅವರು ನಿಜವಾಗಲೂ ವಿಶ್ವಾಸಿಗಳಿಗೆ ಅವರು ಕಂಟಕವಾಗಿ ಮಾರ್ಪಟ್ಟಿದ್ರು. ಅವರ ನಂಬಿಕೆಯನ್ನು ಬೇರೆ ಕಡೆ ತಿರುಗಿಸುವಂಥವರು ಅವರಾಗಿದ್ದರು. ಆದ್ದರಿಂದ ಯೆಹೆಜ್ಕೇಲ 29:16 ನೋಡುವಾಗ ಇದರ ಪರಿಣಾಮ ಅವರನ್ನು ನಾಶ ಮಾಡಿದ್ನೆಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ದೇವ ಮಗುವೆ, ಆದ್ದರಿಂದ ನಾವೇನು ಮಾಡಬಾರ್ದು ಅಂದರೆ ಮನುಷ್ಯನ ಮೇಲೆ ನಂಬಿಕೆ ಇಟ್ಟು ಮನುಷ್ಯನಿಂದ ನನಗೇನೋ ಸಹಾಯ ಬರ್ತದೆ ಎಂಬುದಾಗಿ ದೇವರ ಮೇಲೆ ನಂಬಿಕೆ ಇಡುವಂಥದ್ದು, ದೇವರ ಮೇಲೆ ನಂಬಿಕೆಯನ್ನು ಬಿಟ್ಟು ಬಿಡುವಂಥದ್ದು ನಿಜವಾಗಲೂ ನಮ್ಮ ಜೀವನದಲ್ಲಿ ದೊಡ್ಡ ಮೂರ್ಖತ್ವ ಆಗಿರುವಂಥದ್ದಾಗಿರುತ್ತದೆ. ಹಾಗಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಮಾನವನ ಸಂಕಲ್ಪಗಳು ಅವನ ಮೂಗಿನಲ್ಲಿ ಉಸಿರಿರುವ ತನಕ ಮಾತ್ರವೇ, ಅವನ ಉಸಿರು ನಿಂತು ಹೋದ ತಕ್ಷಣವೇ ಅವನು ಹೇಳಿದಂಥ ಎಲ್ಲ ಸಂಕಲ್ಪಗಳು, ಅವನು ಮಾಡಿದ ಎಲ್ಲ ಸಂಕಲ್ಪಗಳು ಆ ದಿನದಲ್ಲೇ ಕಂಪ್ಲೀಟ್ ಆಗಿ ನಿಂತು ಹೋಗುವಂಥವುಗಳಾಗಿವೆ. ಆಲೋಚಿಸ್ಕೊಳ್ರಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೀವಿತದಲ್ಲಿ ದೇವರ ನಂಬಿಕೆಯನ್ನು ಬಿಟ್ಟು ಬಿಡಬಾರ್ದು. ನಂಬಿಕೆಯಲ್ಲಿ ದೃಢವಾಗಿ ನಿಂತ್ಕೊಳ್ಬೇಕು. ನಾವು ಯಾರೋ ಬಂದರು ಅಂತೇಳಿ ಯಾವುದನ್ನು ಬಿಡೋದಲ್ಲ, ಏನೋ ಆಯ್ತು ಅಂತೇಳಿ ಏನೋ ಬಿಡೋದಲ್ಲ. ನಾವು ನಂಬಿಕೆಯಲ್ಲಿ ದೃಢವಾಗಿ ನಿಂತ್ಕೊಳ್ಬೇಕು, ನಂಬಿಕೆಯಲ್ಲಿ ಬಲವಾಗಿ ನಿಂತ್ಕೊಳ್ಬೇಕೆಂಬುದಾಗಿ ದೇವರ ವಾಕ್ಯವು ನಮ್ಮನ್ನು ಬಲವಾಗಿ ಬೋಧಿಸುವಂಥದ್ದಾಗಿದೆ. 5ನೇ ಅಂಶ ಹೀಗಿರುತ್ತದೆ, ಬಲಹೀನತೆಯಲ್ಲಿ ನಂಬಿಕೆ ಇಟ್ಟು ದೇವರ ನಂಬಿಕೆಯನ್ನು ಬಿಟ್ಟು ಬಿಡುವುದು ಎಂಬುದಾಗಿ. ಇದನ್ನು ನಾವು ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ. ದೇವರು ಜಕಾರ್ಯನ ಕುರಿತಾಗಿ ಅಲ್ಲಿ ನಾವು ನೋಡುತ್ತೇವೆ. ಲೂಕ 1:5 ಜಕಾರ್ಯನು ದೇವರ ಸೇವಕನಾಗಿದ್ನು. ಲೂಕ 1:6 ಅವನು ಆಜ್ಞೆಗಳನ್ನು ಕೈಗೊಂಡು ನಡೆಯುವವನಾಗಿದ್ನು. ಲೂಕ 1:6 ಅವನು ನೀತಿವಂತನಾಗಿದ್ನು. ಲೂಕ 1:13 ಅವನು ಪ್ರಾರ್ಥಿಸುವವನಾಗಿದ್ನು. ಆದರೆ ಇವನು ಇಷ್ಟು ಮಾಡಿದರೂ ಸಹ ನಂಬಿಕೆ ಮಾತ್ರ ಇವನು ಇರಲಿಲ್ಲ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 20ನೇ ವಚನಕ್ಕೆ ಹೋದಾಗ ದೇವರ ಮಾತು ನಾವು ನಂಬಲಿಲ್ಲ ಎಂಬುದಾಗಿ ದೂತನಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಯಾಕೆ ಅವನು ನಂಬಲಿಲ್ಲ ಅಂದರೆ, ನಾನು ಮುದುಕನಾಗಿದ್ದೇನೆ. ಅವನ ಬಲಹೀನತೆ ಮೇಲೆ ಅವನಿಗೆ ನಂಬಿಕೆ ಇತ್ತು ವಿನಃ ದೇವರ ಮೇಲೆ ಅವನಿಗೆ ನಂಬಿಕೆ ಇರಲಿಲ್ಲ. ನನ್ನ ಬಲಹೀನತೆ ಮೇಲೆ ನನಗೆ ನಂಬಿಕೆ ಇರ್ತದೆ, ಆದರೆ ದೇವರ ಮೇಲೆ ನಂಬಿಕೆ ಇರೋದಿಲ್ಲ. ಭಾಳಷ್ಟು ಸಾರಿ ವಿಶ್ವಾಸಿಗಳ ಜೀವನದಲ್ಲಿ ಏನಾಗ್ತಪ್ಪ ಅಂದರೆ, ದೇವರೇನೋ ಮಾಡ್ತಾನೆ ಎಂಬುದಾಗ, ದೇವರೇನೋ ಮಾಡಲಿಕ್ಕೆ ನಮ್ಮ ಜೀವನದಲ್ಲಿ ಇದ್ದಾನೆ ಎಂಬುದಾಗಿ ಹೇಳುವಾಗ ಅವ್ರು ಅಂದ್ಕೊಳ್ತಾರೆ, ನಾನು ಬಲಹೀನ ಇದ್ದೇನಲ್ಲ, ನಾನು ನನ್ನ ಜೀವನದಲ್ಲಿ ಅದನ್ನು ಸಾಧಿಸ್ಲಿಕ್ಕಾಗೋಲ್ಲ, ನಾನು ನನ್ನ ಜೀವನದಲ್ಲಿ ಅದನ್ನು ಹೊಂದ್ಕೊಳ್ಳಿಕ್ಕಾಗೋದಿಲ್ವಲ್ಲ, ಯಾಕಂದರೆ ನಾನು ಬಲಹೀನ ಇದ್ದೇನೆ. ನಮ್ಮ ಬಲಹೀನತೆ ಮೇಲೆ ನಾವು ಆತುಕೊಳ್ತೀವಿ. ನೋಡ್ರಿ, ಭಾಳಷ್ಟು ಜನರು ತಮ್ಮ ಬಲಹೀನತೆ ಮೇಲೆ ಬಲವಾಗಿ ನಂಬಿಕೆ ಇಡ್ತಾರೆ.
ಎಷ್ಟೋ ಜನರು ಇವತ್ತು ಯೌವನಸ್ಥಿಯರು ಎಷ್ಟೋ ಹಿರಿಯರು ಇವತ್ತು ಆತ್ಮಹತ್ಯೆಗೆ ಶರಣಾಗ್ತಾರೆ. ಯಾಕೆ ಶರಣಾಗ್ತಾರೆ ಅಂದರೆ, ಯೌವನಸ್ಥಿಯರು ಯಾವುದೋ ಒಂದನ್ನು ಕಳ್ಕೊಂಡಾಗ, ಅವರ ಜೀವನದಲ್ಲಿ ಸಿಗೋದಿಲ್ಲ ಎಂಬುದಾಗ ಅಂದುಕೊಂಡಾಗ, ಅವರ ಜೀವನದಲ್ಲಿ ಏನು ಸಾಧಿಸ್ಲಿಕ್ಕಾಗಲ್ಲ ಅಂದಾಗ ಅವರು ಸಾಯ್ಲಿಕ್ಕೆ ಹೋಗ್ತಾರೆ. ನಮ್ಮಲ್ಲಿ ಏನೂ ಇಲ್ಲ, ನಮ್ಮನ್ನು ಯಾರೋ ತಿರಸ್ಕರಿಸ್ಬಿಟ್ರು, ಬೈದ್ಬಿಟ್ರು ಅಂತೇಳಿ ಎಷ್ಟೋ ಜನರು ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಹಿರಿಯರು ನೋಡುವಾಗ ಎಷ್ಟೋ ಜನರು ಸಾಲಗಳನ್ನು ಮಾಡಿ, ಸಮಸ್ಯೆಗಳನ್ನ ಮಾಡಿಕೊಂಡು ಅದನ್ನು ಬಗೆಹರಿಸಲಿಕ್ಕೆ ಆಗದೇ ಇದ್ದಾಗ ಅವರು ತಮ್ಮ ಜೀವಿತವನ್ನು ಅಂತ್ಯಗೊಳಿಸ್ಕೊಳ್ಳುವವರಾಗಿದ್ದಾರೆ. ಅಂದರೆ ನಮಗದು ಆಗೋಲ್ಲ ಎಂಬುದಾಗ ಅವ್ರ ಜೀವಿತ ಅಂತ್ಯಗೊಳಿಸ್ಕೊಳ್ತಾರೆ, ನಮಗದು ಸಿಗಲ್ಲ ಎಂಬುದಾಗ ಅಂತ್ಯಗೊಳಿಸ್ಕೊಳ್ತಾರೆ, ಯಾರೋ ಬೈದರು ಎಂಬುದಾಗ ಅಂತ್ಯಗೊಳಿಸ್ಕೊಳ್ತಾರೆ ಅವರ ಜೀವಿತವನ್ನು. ಆದರೆ ಅವರ ಬಲಹೀನತೆಯನ್ನು ಅವರು ಅಷ್ಟು ಬಲವಾಗಿ ನಂಬ್ತಾರೆ, ಆದರೆ ನಾನು ಇದ್ದು ಸಾಧಿಸಬೇಕೆಂಬುದಾಗಿ ಯಾಕೆ ನಂಬೋದಿಲ್ಲ? ಬಲಹೀನತೆಗಳ ಮೇಲೆ ಅಷ್ಟರ ಮಟ್ಟಿಗೆ ನಂಬಿಕೆ ಇಡುವಂಥ ವ್ಯಕ್ತಿ, ನಾನು ಬದುಕಿ ಇದನ್ನು ತೀರಿಸಬಲ್ಲೆ, ನಾನು ಬದುಕಿ ಇದನ್ನು ಜಯಿಸಬಲ್ಲೆ, ನಾನು ಬದುಕಿ ನಾನು ಯಾರೆಂಬುದಾಗಿ ತೋರಿಸಬಲ್ಲೆ ಎಂಬುದಾಗಿ ಯಾಕೆ ಮಾನವನು ಅಂದುಕೊಳ್ತಾ ಇಲ್ಲ? ನನಗೆ ಗೊತ್ತಿರುವಂಥ ಒಬ್ಬ ವ್ಯಕ್ತಿ ಇದ್ದಾರ್ರಿ. ಅವತ್ತನು ಬಹಳ ಟ್ಯಾಲೆಂಟೆಡ್ ವ್ಯಕ್ತಿ, ಬಹಳ ಶ್ರೇಷ್ಠ ವ್ಯಕ್ತಿ, ಬಹಳ ಜ್ಞಾನ ಇರುವಂಥ ವ್ಯಕ್ತಿ. ಆ ವ್ಯಕ್ತಿ ಯಾವುದೋ ಒಬ್ಬ ವ್ಯಕ್ತಿಯೊಟ್ಟಿಗೆ ಸ್ನೇಹ ಬೆಳೆಸಿದಾಗ ಆ ವ್ಯಕ್ತಿ ಏನು ಮಾಡಿದ್ರಪ್ಪ ಅಂದರೆ, ಆ ವ್ಯಕ್ತಿಯ ಪ್ರೀತಿಯನ್ನು ಆ ಸ್ನೇಹಿತನು ತಿರಸ್ಕರಿಸಿದನು. ನಿಜ ಹೇಳಬೇಕಂತ ಹೇಳಿದ್ರೆ, ಅವನು ಯಾವುದೋ ಒಂದು ಸಂಗತಿನ ಪ್ರೀತಿಸ್ತಾ ಇರುವಾಗ ಆ ಪ್ರೀತಿಯನ್ನು ತಿರಸ್ಕರಿಸಿದ ಪರಿಣಾಮವಾಗಿ ಅವನು ಆಲೋಚಿಸಲಿಕ್ಕೆ ಪ್ರಾರಂಭಿಸಿದ, ಅರೆ ನನ್ನ ಜೀವನದಲ್ಲಿ ಒಬ್ಬ ಮನುಷ್ಯನು ನನ್ನೊಟ್ಟಿಗೆ ಸ್ನೇಹ ಮಾಡಲಿಕ್ಕೆ ನನ್ನ ಹತ್ರ ಯಾವ ಯೋಗ್ಯತೆಯೂ ಇಲ್ವಾ, ಹಾಗಾದ್ರೆ ನಾನು ಅಷ್ಟು ಕೆಳಮಟ್ಟದವನ ಎಂಬುದಾಗಿ ಆಲೋಚಿಸಿದಾಗ, ಹೌದು ನಾನು ಬಲಹೀನನೆಂಬುದಾಗಿ ಆಲೋಚಿಸ್ತಾ ಇರುವಾಗ ದೇವರ ಮೆಲ್ಲನ ಸ್ವರ ಅವರಿಗೆ ಬರಲಿಕ್ಕೆ ಪ್ರಾರಂಭಿಸ್ತಂತೆ. ಇವತ್ತು ನೀನು ತಿರಸ್ಕರಿಸಲಿಕ್ಕೆ ಕಾರಣ ಏನಪ್ಪ ಅಂದರೆ, ನೀನು ಇವತ್ತು ಈ ರೀತಿ ಕೂತ್ಕೊಂಡಿರೋದ್ರಿಂದಲೇ. ಆದರೆ ನಿನ್ನಲ್ಲಿರುವಂಥ ಬಲವನ್ನು ನೀನು ತಿಳ್ಕೊಳ್ತಾ ಇಲ್ಲ, ನಿನ್ನೊಳಗಿರುವಂಥ ಬಲವನ್ನು ನೀನು ತಿಳಿದುಕೊಳ್ತಾ ಇಲ್ಲ. ಆ ಬಲವನ್ನು ನೀನು ತೋರಿಸು, ಆ ಬಲದಿಂದ ನೀನು ಮೇಲೆದ್ದೇಳು. ನೀನು ಏನಾದರೂ ದೇವರೇ ನನಗಾಗಿ ನೀನು ಸಾಧಿಸು, ಆಗ ಎಲ್ಲ ಜನರು ನಿನ್ನ ಸ್ನೇಹಕ್ಕಾಗಿ ಬರುವಂಥವರಾಗಿದ್ದಾರೆ ಎಂಬುದಾಗಿ ಆಲೋಚನೆ ಹೇಳಿದಾಗ ಆ ವ್ಯಕ್ತಿ, ನನ್ನ ಸ್ನೇಹಿತನು, ಅವನು ಹೀಗೆ ಹೇಳಿದ್ನು, ನನ್ನ ಜೀವನದಲ್ಲಿ ಇನ್ಮೇಲೆ ಯಾವುದು ಹಿಂಬಾಲಿಸೋಲ್ಲ, ನನ್ನ ಕರ್ತನಿಗಾಗಿ ಏನಾದರೂ ಮಾಡ್ತೇನೆ. ಯಾವಾಗ ಕರ್ತನಿಗಾಗಿ ಏನಾದರೂ ಮಾಡ್ತೀನಿ ಎಂಬುದಾಗಿ ಆ ವ್ಯಕ್ತಿ ನಿಂತ್ಕೊಂಡು ಯಾವ ಜನರು ಆತನೆಲ್ಲ ತಿರಸ್ಕರಿಸ್ತಾ ಹೋದ್ರು, ಆ ಜನರು ಆತನ ಹಿಂದೆ ಬರಲಿಕ್ಕೆ ಪ್ರಾರಂಭಿಸಿದ್ರು. ಕರ್ತನಲ್ಲಿ ಪ್ರೀತಿಯುಳ್ಳ ಜನರೇ, ಭಾಳಷ್ಟು ಸಾರಿ ನಮ್ಮ ಬಲಹೀನತೆಗಳ ಮೇಲೆ ನಂಬಿಕೆ ಇಟ್ಟು ನಾವು ಅಮೂಲ್ಯವಾದಂಥ ಜೀವಿತವನ್ನೇ ಕಳ್ಕೊಂಡ್ಬಿಡ್ತೀವಿ. ಈ ದಿನ ಒಂದು ವೇಳೆ ಯಾರಾದರೂ ನಿಮ್ಮ ಜೀವನದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಬೇಕೆಂಬ ಆಲೋಚನೆ ಮಾಡ್ತಾ ಇದ್ದೀರೋ, ಒಂದು ವೇಳೆ ಆತ್ಮಹತ್ಯೆ ಆಲೋಚನೆ ಮಾಡ್ತಾ ಇದ್ದೀರೋ, ನನ್ನ ಜೀವನದಲ್ಲಿ ಏನೂ ಇಲ್ಲ, ನಾನು ಬಲಹೀನ, ನಾನು ಅಜ್ಞಾನಿ, ನಾನು ಓದದೇ ಇರುವಂಥವನು, ಹಣ ಇಲ್ಲದೇ ಇರುವಂಥವನು, ನನ್ನ ಜೀವನದಲ್ಲಿ ಏನು ಮಾಡಲಿಕ್ಕೆ ನನಗೆ ಸಾಧ್ಯವಿಲ್ಲ ಎಂಬುದಾಗಿ ಒಂದು ವೇಳೆ ನೀನು ಅಂದುಕೊಳ್ತಾ ಇದೆಯಾ, ಹಾಗಾದರೆ ಈ ವಾಕ್ಯ ಸಂದೇಶ ನಿನಗೆ ಬರ್ತಾ ಇದೆ. ಈ ವಾಕ್ಯವನ್ನು ದೇವರು ನಿನಗೆ ಕಳಿಸಿಕೊಳ್ತಾ ಇದ್ದಾನೆ. ಏನಪ್ಪ ಅಂದರೆ, ನಿನ್ನಲ್ಲಿರುವ ಬಲವನ್ನು ಹುಡುಕು, ನಿನ್ನಲ್ಲಿರುವಂಥ ಸಾಮರ್ಥ್ಯವನ್ನು ಹುಡುಕು. ನೀನು ಒಂದು ವೇಳೆ ಎದ್ದೇಳೋದಾದರೆ ನೀನು ಅನೇಕ ಜನರಿಗೆ ಸಾಕ್ಷಿಯಾಗಿರ್ತಿ. ಒಂದು ವೇಳೆ ಇವತ್ತು ನಿನ್ನ ಜೀವಿತವನ್ನು ಅಂತ್ಯಗೊಳಿಸ್ಕೊಳ್ಳೋದಾದರೆ ಅನೇಕರಿಗೆ ನೀನು ದೊಡ್ಡ ಉದಾಹರಣೆ ಆಗಿರ್ತಿ. ಅವನ ಹಾಗೆ ಬದುಕಬೇಡ ಎಂಬುದಾಗಿ. ಜೀವಿತ ಅಂತ್ಯಗೊಳಿಸ್ಕೊಂಡ್ರೆ ಅವನ ಹಾಗೆ ಬದುಕಬೇಡ ಎಂಬ ಉದಾಹರಣೆ ನೀನಾಗಿರ್ತಿ. ಒಂದು ವೇಳೆ ಜೀವಿತವನ್ನು ನೀನು ಮುನ್ನಡೆಸೋದಾದರೆ ಇವನ ಹಾಗೆ ಬದುಕು ಎಂಬುದಕ್ಕೆ ಸಾಕ್ಷಿ ನೀನಾಗಿರ್ತಿ. ಎರಡು ನೀನೇ ಮಾಡ್ಲಿಕ್ಕೆ ಸಾಧ್ಯ. ಜೀವಿತ ಅಂತ್ಯಗೊಳಿಸ್ಕೊಳ್ಳೋದಾದರೆ ಇವನ ಹಾಗೆ ಯಾರು ಬದುಕಬೇಡ್ರಪ್ಪ ಎಂಬುದಾಗಿ ಜನರು ಹೇಳುವಂಥ ದೊಡ್ಡ ಉದಾಹರಣೆಯಾಗಿ ನೀನು ಮಾರ್ಪಡ್ತೀಯ. ಒಂದು ವೇಳೆ ಬದುಕೋದಾದರೆ ನೀನು ಹೀಗೆ ಹೇಳಲ್ಪಡ್ತಿ, ಬದುಕಿದರೆ ಇವನ ಹಾಗೆ ಬದುಕರಿ ಎಂಬುದಾಗಿ ಅನೇಕರಿಗೆ ಮಾದರಿಯಾಗಿ ನೀನು ಇರಲಿಕ್ಕೆ ಸಾಧ್ಯವಿದೆ. ಪ್ರಿಯ ದೇವರ ಮಗುವೆ, ನಿನ್ನ ಜೀವನದಲ್ಲಿ ಅಂತ ಆಲೋಚನೆ ಮಾಡ್ಲಿಕ್ಕೆ ಹೋಗಬೇಡ. ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲು. ನಂಬಿಕೆಯಲ್ಲಿ ನಿಲ್ಲು. ಯಾವ ನಂಬಿಕೆ? ನಿನ್ನ ನಂಬಿಕೆ ಅಲ್ಲ, ನಿನ್ನ ಬಲಹೀನತೆಗಳಲ್ಲ, ನೀನು ದೇವರ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲು. ದೇವರು ಸಮಸ್ತವನ್ನು ಮಾಡಬಲ್ಲ. ನಿನ್ನ ಆತ್ಮಸ್ಥೈರ್ಯವೇ ನಿನಗೆ ಏನು ಬೇಕಾದರೂ ಮಾಡಲಿಕ್ಕೆ ನಡೆಸುವುದಾದರೆ ದೇವರಿಂದ ಉಂಟಾಗುವಂಥ ನಂಬಿಕೆ ನಿನ್ನನ್ನು ಏನು ಮಾಡಲಿಕ್ಕೆ ನಡೆಸ್ತದೆ ಅದು ನಿನಗೆ ಗೊತ್ತುಂಟಾ? ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ನಡೆಸ್ತದೆ. ಅದು ಜಕರ್ಯನ ಜೀವಿತದಲ್ಲಿ ಆಯಿತು. ಜಕರ್ಯನ ಜೀವಿತದಲ್ಲಿ ನಾವು ನೋಡುವಾಗ ಅವನು ಮುದುಕನಾಗಿದ್ದೆ, ನಾನು ಬಲಹೀನ ಅಂದ್ಕೊಂಡ. ಆ ಮುದುಕನಾದಾಗಲೂ ಸಹ ದೇವರವನಿಗೆ ಮಕ್ಕಳನ್ನು ಕೊಟ್ಟರು ಎಂಬುದನ್ನು ನಾವು ನೋಡುತ್ತೇವೆ. ನೀನು ಬಲಹೀನ ಅಂದ್ಕೊಂಡಿದ್ದಿ, ಆದರೆ ದೇವರು ಹೇಳ್ತಾನೆ ನೀನು ಬಲವುಳ್ಳವನೆಂಬುದಾಗಿ. ಯಾಕಂದರೆ ದೇವರು ನಿನ್ನ ಬಲದ ಮೇಲೆ ಆತ್ಕೊಂಡಿಲ್ಲ, ತನ್ನ ಬಲದ ಮೇಲೆ ಆತ್ಕೊಂಡಿದ್ದ. ನಿನ್ನ ಬಲ ಏನೂ ಅಲ್ಲ, ದೇವರ ಬಲ ಎಲ್ಲವೂ ಆಗಿದೆ. ದೇವರ ಬಲ ಸರ್ವಶಕ್ತತೆ ಆಗಿದೆ. ಆ ಬಲ ನಿನ್ನಲ್ಲಿ ಬಲವಾದ ಕೆಲಸ ಮಾಡುವಂಥದ್ದಾಗಿದೆ. ಹಾಗಾಗಿ ಬಲಹೀನತೆಗಳ ಮೇಲೆ ಆತ್ಕೊಂಡು ದೇವರ ನಂಬಿಕೆಯನ್ನು ಬಿಟ್ಟು ಬಿಡುವಂಥದ್ದು. ಭಾಳಷ್ಟು ಜನ ಓದ್ಲಿಕ್ಕೆ ಹೋಗುವಾಗ ಅವರು ಒಂದು ವೇಳೆ ಒಳ್ಳೆ ಸ್ಟೂಡೆಂಟ್ ಆಗಿರ್ಲಿಕ್ಕಿಲ್ಲ, ಒಳ್ಳೆ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿರ್ಲಿಕ್ಕಿಲ್ಲ. ಬೇರೆಯವ್ರು ನೋಡಿದಾಗ ಅವ್ರು ಏನು ಮಾಡ್ತಾರೆ, ನೊಂದ್ಕೊಳ್ತಾರೆ. ಅಯ್ಯೋ ಅವರೆಲ್ಲ ಉತ್ತಮವಾಗಿ ಓದ್ತಾ ಇದ್ದಾರೆ, ನಾನೇನೂ ಅಲ್ಲ ಎಂಬುದಕ್ಕೆ ಕೆಳಗೆ ಹಾಕ್ಕೊಳ್ತಾರೆ. ನೀನು ಯಾಕೆ ಕೆಳಗೆ ಹಾಕ್ಕೊಳ್ತಿ? ನೀನು ದೇವರ ಮಗು ಆಗಿದ್ದಿ. ನಿನ್ನ ಬಲಹೀನತೆಗಳು ನೀನು ನೋಡ್ಕೊಂಡು ಬಂದಿದ್ದೇ ಹೊರತು ದೇವರ ಬಲವನ್ನು ನೀನು ನೋಡಲಿಲ್ಲ. ದೇವರ ಬಲದ ಮೇಲೆ ನೀನು ನಂಬಿಕೆ ಇಡು. ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲು. ದೇವರಿನ ದೊಡ್ಡ ಸಾಕ್ಷಿಯಾಗಿ ಎಬ್ಬಿಸಲಿಕ್ಕೆ ಸಮರ್ಥನಾಗಿದ್ದಾನೆ. ಪ್ರಿಯ ದೇವ ಮಗುವೆ,
ಪ್ರತಿಯೊಬ್ಬನನ್ನು ಸಹ ದೇವರು ತನ್ನ ಮಹಿಮೆಯ ಅದ್ಭುತವಾದ ಆಶೀರ್ವಾದಗಳಿಂದ ದೇವರು ಸೃಷ್ಟಿ ಮಾಡಿದವನಾಗಿದ್ದಾನೆ. ಹಾಗಾಗಿ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲು, ನಂಬಿಕೆಯನ್ನು ಕಳೆದುಕೊಳ್ಳಬೇಡ. ಒಂದು ವೇಳೆ ವಿಶ್ವಾಸಿಯಾಗಿ ನೀನು ಸಾಲ ಮಾಡಿಕೊಂಡು ಊರು ಬಿಟ್ಟು ಹೋಗ್ಬೇಕೆಂಬುದಾಗಿ ಆಲೋಚಿಸ್ತಾ ಇದೆಯೋ, ಒಂದು ವೇಳೆ ಆತ್ಮಹತ್ಯೆ ಮಾಡಿಕೊಳ್ಬೇಕೆಂಬುದಾಗಿ ಇಚ್ಛಿಸ್ತಾ ಇದೆಯೋ, ಹಾಗೆ ಮಾಡಲಿಕ್ಕೆ ಎಂದಿಗೂ ಪ್ರಯತ್ನಿಸಬೇಡ. ದೇವರ ಮೇಲೆ ನಂಬಿಕೆ ಇಡು. ದೇವರು ಈಗಲೂ ಸಹ ನಿನ್ನ ಜೀವನದಲ್ಲಿ ಅದ್ಭುತ ಮಾಡಲಿಕ್ಕೆ ಸಮರ್ಥನಾಗಿದ್ದಾನೆ. ಒಂದು ವೇಳೆ ಯವನಸ್ತಿಯೇ ಒಂದು ವೇಳೆ ಎಕ್ಸಾಮಲ್ಲಿ ನಾನು ಫೇಲ್ ಆದೆ, ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಲ್ಲ ಅಂತೇಳಿ ಜೀವಿತ ಅಂತ್ಯ ಮಾಡ್ಕೊಳ್ಬೇಕಂತಿದ್ಯಾ, ದೇವರ ಮೇಲೆ ನಂಬಿಕೆ ಇಡು. ದೇವರು ಇವತ್ತು ಆಗದೆ ಇದ್ರೆ ಮುಂದೆ ನಿನ್ನ ಜೀವನದಲ್ಲಿ ಮಾಡಲಿಕ್ಕೆ ಸಮರ್ಥನಾಗಿದ್ದಾನೆ. ಒಂದು ವೇಳೆ ಯವನಸ್ತಿಯೇ ನೀನು ಒಂದು ವೇಳೆ ಅವಮಾನ, ನಿಂದೆಗಳನ್ನ, ಅಪಮಾನಗಳನ್ನು ಎದುರು ನೋಡಿ ಒಂದು ವೇಳೆ ಅನುಭವಿಸಿ ನಿನ್ನ ಜೀವಿತ ಅಂತ್ಯಗೊಳಿಸ್ಕೊಳ್ಬೇಕೆಂಬುದಾಗಿದೆಯಾ, ಇವತ್ತಿನ ಅವಮಾನಗಳೇ ನಾಳಿನ ಸನ್ಮಾನಗಳಾಗಿ ಮಾರ್ಪಡಲಿಕ್ಕೆ ಸಾಧ್ಯವಿದೆ. ಇವತ್ತಿನ ಉಗುಳುವಿಕೆನೇ ನಾಳಿನ ಹೊಗಳುವಿಕೆ ಆಗಲಿಕ್ಕೆ ಸಾಧ್ಯವಿದೆ. ಇವತ್ತಿನ ತೆಗಳುವಿಕೆನೇ ನಾಳಿನ ಅಂಗೀಕರಿಸುವಿಕೆ ಆಗಲಿಕ್ಕೆ ಸಾಧ್ಯತೆ ಇದೆ. ದೇವರು ಅದನ್ನು ಮಾಡಲಿಕ್ಕೆ ಸಾಧ್ಯ ಇದ್ದಾನೆ. ಯಾವುದಕ್ಕೂ ಚಿಂತಿಸಬೇಡ. ದೇವರಲ್ಲಿ ದೃಢವಾದ ನಂಬಿಕೆ ಇಡು. ದೇವರಲ್ಲಿ ದೃಢವಾದ ನಂಬಿಕೆ ಇಡು. ದೇವರಿಗೆ ಅಸಾಧ್ಯವಾದ ಯಾವುದೂ ಇಲ್ಲ. ದೇವರು ಸಮಸ್ತವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಿನ್ನ ಬಲಹೀನತೆ ಮೇಲೆ ನಂಬಿಕೆ ಇಟ್ಟು ದೇವರ ನಂಬಿಕೆಯನ್ನು ಕಳೆದುಕೊಳ್ಬೇಡ. ನಿನ್ನ ಬಲಹೀನತೆ ಮೇಲೆ ನಂಬಿಕೆ ಇಟ್ಟು ದೇವರ ನಂಬಿಕೆಯನ್ನು ಕಳೆದುಕೊಳ್ಬೇಡ. ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲು. ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲು. ಹೌದು, ದೇವರ ಮುಂದೆ ನೀನು ತಗ್ಗಿಸ್ಕೊಳ್ಳೋದು ಉತ್ತಮ, ಆದರೆ ಮನುಷ್ಯನ ಮುಂದೆ ನೀನು ಕಂಪೇರ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡ. ಮನುಷ್ಯನ ಮುಂದೆ ಹೋಲಿಸ್ಕೊಳ್ಳಿಕ್ಕೆ ಹೋಗಬೇಡ. ಮನುಷ್ಯನ ಹೋಲಿಸ್ಕೊಂಡ್ರೆ ಏನಾಗ್ತದೆ ನಿನ್ನ ಜೀವನದಲ್ಲಿ? ಒಂದು ಉದಾಹರಣೆ ಹೇಳ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ಒಂದು ಊರಿನಲ್ಲಿ ಒಂದು ಕಾಗೆ ಇತ್ತಂತೆ. ಒಂದು ಊರಿನಲ್ಲಿ ಒಂದು ಕಾಗೆ ಇರಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಕಡೆ ಕಾಗೆಗಳು ಇರಲಿಕ್ಕೆ ಸಾಧ್ಯ ಇದೆ. ಕಾಗೆ ಹೀಗೆ ಅಂದ್ಕೊಳ್ತಂತೆ ಮರದ ಮೇಲೆ ಕೂತ್ಕೊಂಡು, ನಾನು ಕಪ್ಪಗಿದ್ದೇನೆ, ನಾನು ಸುಂದರವಾಗಿಲ್ಲ, ನನ್ನನ್ನು ಯಾರೂ ಪ್ರೀತಿ ಮಾಡೋದಿಲ್ಲ, ನನ್ನ ಜೀವನದಲ್ಲಿ ಸಂತೋಷನೇ ಇಲ್ಲ ಎಂಬುದಾಗಿ ಹೇಳ್ತಂತೆ ಕಾಗೆ. ಆ ಕಾಗೆ ಆಲೋಚನೆ ಮಾಡ್ತು, ನಾನು ನನ್ನ ಪ್ರೀತಿಸೋರು ಯಾರೂ ಇಲ್ಲ, ನಾನು ಸಂತೋಷವಾಗಿಲ್ಲ. ಒಂದು ವೇಳೆ ಕೋಗಿಲೆ ಸಂತೋಷವಾಗಿರ್ಬೋದಾ? ಒಂದು ವೇಳೆ ಕೋಗಿಲೆನ ಯಾರಾದರೂ ಪ್ರೀತಿಸ್ಬೋದಾ ಎಂಬುದಾಗಿ ಕೋಗಿಲೆ ಬಳಿಗೆ ಹೋಗಿ, ಕೋಗಿಲೆ, ನೀನು ಬಹಳ ನನಗಿಂತ ಶ್ರೇಷ್ಠ ಕೋಗಿಲೆ ಆಗಿದ್ದಿ, ನಿನ್ನನ್ನು ಜನರು ಪ್ರೀತಿಸ್ತಾರಾ, ನಿನ್ನ ಜೀವನದಲ್ಲಿ ಸಂತೋಷ ಇದೆ ಅಂತ ಕೇಳಿದಾಗ ಆ ಕೋಗಿಲೆ ಹೇಳ್ತಂತೆ, ಹೌದು, ನಾನು ಒಳ್ಳೆ ಸ್ವರ ನನಗಿದೆ, ಆದರೆ ನನ್ನನ್ನು ಜನರು ಪ್ರೀತಿಸ್ತಾರೆ ಅಂತೇಳಿ ನಾನು ಅಂದ್ಕೊಳ್ಳೋದಿಲ್ಲ, ಮತ್ತು ನನ್ನ ಜೀವನದಲ್ಲಿ ಸಂತೋಷ ಸಹ ಇಲ್ಲ ಅಂತ ಹೇಳ್ತಂತೆ. ಆ ನಂತರದಲ್ಲಿ ಆ ಕಾಗೆ ಅಂದ್ಕೊಳ್ತಂತೆ, ಕೋಗಿಲೆ ಜೀವನದಲ್ಲೂ ಪ್ರೀತಿಸೋರಿಲ್ಲ, ಕೋಗಿಲೆ ಜೀವನದಲ್ಲೂ ಸಹ ಸಂತೋಷ ಇಲ್ಲ. ಒಂದು ವೇಳೆ ಬಾತುಕೋಳಿಯ ಬಳಿಯಲ್ಲಿರ್ಬೋದಾ, ಹಂಸದ ಬಳಿಯಲ್ಲಿ ಒಂದು ವೇಳೆ ಸಂತೋಷ ಇರ್ಬೋದಾ? ಒಂದು ವೇಳೆ ಹಂಸವನ್ನು ಯಾರಾದರೂ ಪ್ರೀತಿಸ್ಬೋದಾ? ಯಾಕಂದರೆ ಭಾಳ ಚಂದವಾಗಿ ಕಾಣಿಸ್ತದದು ಎಂಬುದಾಗಿ ಆ ಬಾತುಕೋಳಿಯ ಬಳಿಯಲ್ಲಿ ಹೋಗಿ ಆ ಕಾಗೆ ಕೇಳ್ತಂತೆ, ಬಾತುಕೋಳಿಯೇ, ನಿನ್ನನ್ನು ಜನರು ಪ್ರೀತಿಸ್ತಾರಾ, ನಿನ್ನ ಜೀವನದಲ್ಲಿ ಸಂತೋಷ ಇದೆ ಎಂಬುದಾಗಿ ಕೇಳಿದಾಗ ಆ ಬಾತುಕೋಳಿ ಕಾಗೆಗೆ ಹೇಳ್ತಂತೆ, ಇಲ್ಲ, ನನ್ನ ಜೀವನದಲ್ಲೂ ಸಹ ಪ್ರೀತಿಸೋ ಹಾಗೆ ರೀತಿ ಕಾಣಿಸಿಲ್ಲ, ನನ್ನ ಜೀವನದಲ್ಲೂ ಸಹ ಸಂತೋಷ ಇಲ್ಲ ಎಂಬುದಾಗಿ. ಆ ನಂತರದಲ್ಲಿ ಅಲ್ಲಿಂದ ಮೇಲೆ ನೋಡಿದಾಗ ಮರದ ಮೇಲೆ ಗಿಳಿ ಕೂತಿತ್ತಂತೆ. ಗಿಳಿಯನ್ನು ನೋಡಿದಾಗ ಕಾಗೆ ಅಂದ್ಕೊಳ್ತಂತೆ, ಗಿಳಿ ನೋಡೋದಕ್ಕೆ ಭಾಳ ಚಂದವಾಗಿರ್ತದೆ, ಅದನ್ನು ಜನರು ಭಾಳ ಪ್ರೀತಿಸ್ತಾರೆ, ಅದರ ಮೇಲೆ ಒಂದು ವೇಳೆ ಅದು ಖಂಡಿತವಾಗಲೂ ಸಂತೋಷವಾಗಿರ್ಬೋದು ಎಂಬುದಾಗಿ ಹೋಗಿ, ಗಿಳಿಯೇ, ನೀನು ಭಾಳ ಚಂದವಾಗಿ ಕಾಣಿಸ್ತಿ, ಜನರು ನಿನ್ನನ್ನು ಪ್ರೀತಿಸ್ತಾರೋ, ನಿನಗೆ ಸಂತೋಷ ಇದೆ ಅಂತ ಕೇಳಿದಾಗ ಆ ಗಿಳಿ ಹೇಳ್ತಂತೆ, ಇಲ್ಲ, ನನ್ನನ್ನು ಪ್ರೀತಿಸೋರು ಇಲ್ಲ, ನನಗೆ ಸಂತೋಷವೂ ಇಲ್ಲ ಎಂಬುದಾಗಿ. ಆ ನಂತರದಲ್ಲಿ ಮರದ ಮೇಲಿಂದ ನೋಡಿದಾಗ ಪಕ್ಕದಲ್ಲಿ ಒಂದು ಪಾರ್ಕ್ ಇತ್ತಂತೆ. ಆ ಪಾರ್ಕಲ್ಲಿ ಒಂದು ನವಿಲು ಆಡ್ತಾ ಇತ್ತಂತೆ. ನವಿಲನ್ನ ನೋಡಿದಂಥ ಗಿಳಿ ಹೇಳ್ತಂತೆ, ನವಿಲಿನ ಹತ್ರ ಹೋಗಿ ಕೇಳು, ಯಾಕಂದರೆ ನವಿಲು ಒಂದು ವೇಳೆ ಹೇಳ್ಬೋದು ನಿನಗೆ, ಯಾಕಂದರೆ ನವಿಲು ಭಾಳ ಸುಂದರವಾಗಿರ್ತದೆ. ನವಿಲು ರೆಕ್ಕೆಗಳನ್ನು ಬಿಚ್ಚಿ ನಾಟ್ಯವಾಡುವಾಗ ನೋಡಲಿಕ್ಕೆ ಜನರಲ್ಲಿ ರೋಮಾಂಚನ ಉಂಟು ಮಾಡ್ತದೆ. ಹಾಗಾಗಿ ಅದನ್ನು ಜನರು ಪ್ರೀತಿಸ್ಬೋದು, ಅದರೊಳಗೆ ಒಂದು ವೇಳೆ ಸಂತೋಷ ಇರ್ಬೋದು ಎಂಬುದು ಹೇಳಿ ಕಳಿಸಿದಾಗ ಆ ಕಾಗೆ ಹೋಗಿ ಕಾಗೆ ಕೇಳ್ತಂತೆ, ನವಿಲೇ, ನಿನ್ನನ್ನು ಜನರು ಪ್ರೀತಿಸ್ತಾರಾ, ನಿನ್ನ ಜೀವನದಲ್ಲಿ ಸಂತೋಷ ಇದೆಯಾ ಎಂಬುದಾಗಿ ಕೇಳಿದ್ರಂತೆ. ಆಗ ನವಿಲು ಹೇಳ್ತಂತೆ, ನನ್ನ ಜೀವನದಲ್ಲಿ ಪ್ರೀತಿಸೋರು ಇಲ್ಲ, ನನ್ನ ಜೀವನದಲ್ಲಿ ಸಂತೋಷವೂ ಇಲ್ಲ. ಯಾಕೆ ಹೀಗೆ ಹೇಳ್ತಿ? ಎಲ್ಲ ಜನರು ನಿನ್ನನ್ನು ಬಂದು ನೋಡ್ತಾ ಇದ್ದಾರೆ, ಎಲ್ಲ ಜನರು ನಿನ್ನನ್ನು ಕ್ಲಾಪ್ ಮಾಡ್ತಾರೆ, ಎಲ್ಲ ಜನರು ನಿನ್ನ ವಿಷಯದಲ್ಲಿ ಸಂತೋಷ ಪಡ್ತಾರೆ, ಆದರೆ ನೀನು ಹೇಳ್ತೀಯ ನಿನ್ನನ್ನು ಪ್ರೀತಿಸೋರಿಲ್ಲ ಮತ್ತು ನಿನಗೆ ಸಂತೋಷ ಇಲ್ಲ ಅಂತ ಹೇಳ್ತೀವಿ. ಯಾಕೆ ಅಂದಾಗ ಆ ನವಿಲು ಹೇಳ್ತಂತೆ, ನನ್ನನ್ನು ಸೆರೆಯಲ್ಲಿಟ್ಟು ಅವರ ಪ್ರೀತಿ ಎಲ್ಲಿ ತನಕಪ್ಪ ಅಂದರೆ ನಾನು ಸೆರೆಮನೆಯಲ್ಲಿರೋ ತನಕ ನನ್ನನ್ನು ಬಂಧನದಲ್ಲಿಟ್ಟಿದ್ದಾರೆ. ನನ್ನನ್ನು ಪ್ರೀತಿಸ್ತಾ ಇಲ್ಲ, ಅವರು ಪ್ರೀತಿಸ್ತಾ ಇದ್ದು ನನ್ನ ಸ್ವತಂತ್ರವಾಗಿ ಬಿಡ್ತಾ ಇದ್ರು ಅವರು.
ಮತ್ತು ನನ್ನನ್ನು ಬಂಧನದಲ್ಲಿ ಇಟ್ಟಿದ್ದರಿಂದ ನನಗೆ ಸ್ವತಂತ್ರ ಇಲ್ಲದ ಕಾರಣ ನಾನು ಖಂಡಿತವಾಗ್ಲೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಹಾಗೆಯೇ ನೀನು ನನಗಿಂತ ಶ್ರೇಷ್ಠನು, ಯಾಕಂತ ಹೇಳಿದ್ರೆ ನೀನು ಸ್ವತಂತ್ರವಾಗಿದ್ದಿ, ನಿನ್ನ ಜೀವನದಲ್ಲಿ ಸಂತೋಷ ಇದೆ ಎಂಬುದಾಗಿ. ಆಗ ಕಾಗೆ ತಿಳ್ಕೊಂಡಿದ್ದೇನಪ್ಪ ಅಂದರೆ ನಾನು ಯಾರಿಗೂ ಹೋಲಿಸಿಕೊಳ್ಳಬಾರ್ದು, ನನಗೆ ನಾನೇ ಶ್ರೇಷ್ಠ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಉದಾಹರಣೆಯಿಂದ ನಿಮಗೆ ಒಳ್ಳೆ ಉತ್ತಮವಾದಂಥ ಸಂದೇಶ ಸಿಕ್ಕಿದೆ ಎಂಬುದಾಗಿ ನಾನು ನಂಬಿಕೊಳ್ತೇನೆ. ಹಾಗಾಗಿ 6ನೇ ಅಂಶಕ್ಕೆ ನಾವು ಹೋಗೊಂಡ್ರಿ, ಗುರುತನ್ನು ನಂಬಿ ದೇವರ ನಂಬಿಕೆಯನ್ನು ಬಿಟ್ಟು ಬಿಡುವುದು. ತೋಮನ ಕುರಿತಾಗಿ ನಾವು ನೋಡುವಾಗ, ತೋಮ ಯೇಸು ಕ್ರಿಸ್ತನ ಎದ್ದು ಬಂದಾನಂತ ಹೇಳಿದರೆ ಅವನು ದೇವರ ಮೇಲೆ ನಂಬಿಕೆ ಇಡೋದಿಲ್ಲ. ನಾನು ಆತನ ಗಾಯಗಳಲ್ಲಿ ಕೈ ಇಡದ ಹೊರತು ನಾನು ನಂಬೋದಿಲ್ಲ. ಅವನಿಗೆ ಗುರುತಿನ ಮೇಲೆ ನಂಬಿಕೆ ಇದೆ, ಆದರೆ ಯೇಸು ಕ್ರಿಸ್ತನ ಎದ್ದು ಬರ್ತೀನಿ ಅಂತ ಹೇಳಿದಂಥ ವಿಷಯದಲ್ಲಿ ಅವನಿಗೆ ನಂಬಿಕೆ ಇಲ್ಲ. ಆತನು ಹೇಳಿದ್ನು ನಂಬಿಕೆ ಕುರಿತಾಗಿ. ಹಾಗಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಾವು ಕಲಿತಿರುವಂಥ ವಿಷಯ ಏನಪ್ಪ ಅಂದರೆ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲು ಅಂತೇಳಿ. ಅಬ್ರಹಾಮನು ಆತುರಪಟ್ಟು ನಂಬಿಕೆಯನ್ನು ಕಳೆದುಕೊಂಡನು, ಮೋಶೆ ಪರಿಸ್ಥಿತಿಗಳ ಮೇಲೆ ಆತುಕೊಂಡು ನಂಬಿಕೆಯನ್ನು ಬಿಟ್ಟುಬಿಟ್ಟನು. ಇಸ್ರಾಯೇಲರು ಅದ್ಭುತಗಳು ನೋಡಿದ್ರು, ದೇವರ ಸ್ವರ ಕೇಳಿದ್ರು, ದೇವರನ್ನ ನೋಡಿದ್ರು, ನಂಬಿಕೆ ಇಡಲಿಕ್ಕೆ ಪ್ರಯತ್ನಿಸಲಿಲ್ಲ. 4ನೇದಾಗಿ ನಾವು ನೋಡಿದೆವು, ಉಜ್ಜಿಯನ್ನು ಸಹಾಯ ಬರುವ ತನಕ ಮಾತ್ರ ನಂಬಿಕೆ ಇಟ್ಟು ಆ ನಂತರದ ನಂಬಿಕೆಯನ್ನು ಬಿಟ್ಟುಬಿಟ್ಟನೆಂಬುದಾಗಿ. ಇಸ್ರಾಯೇಲರು ಮನುಷ್ಯರ ಮೇಲೆ ನಂಬಿಕೆ ಇಟ್ಟು, ಐಗುಪ್ತದ ಮೇಲೆ ನಂಬಿಕೆ ಇಟ್ಟು ದೇವರ ನಂಬಿಕೆಯನ್ನು ಬಿಟ್ಟುಬಿಟ್ರೆ ಎಂಬುದನ್ನು ನೋಡುತ್ತೇವೆ. ಹಾಗೆ ನಾವು ಜಕರ್ಯನ ಕುರಿತಾಗಿ ನೋಡುವಾಗ 6ನೇ ಅಂಶವನ್ನು, ಅವನು ತನ್ನ ಬಲಹೀನತೆ ಮೇಲೆ ನಂಬಿಕೆ ಇಟ್ಟು ದೇವರ ನಂಬಿಕೆಯನ್ನು ಬಿಟ್ಟುಬಿಟ್ಟನೆ ಎಂಬುದಾಗಿ. ಹಾಗೆ 7ನೇದಾಗಿ ನೋಡುವಾಗ ತೋಮನು ಗುರುತುಗಳ ಮೇಲೆ ನಂಬಿಕೆ ಇಟ್ಟಿದ್ದ, ದೇವರ ನಂಬಿಕೆಯನ್ನು ಬಿಟ್ಟುಬಿಟ್ಟಿದ್ದ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾದರೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನೀವು ಇವತ್ತು ನಂಬಿಕೆಯಲ್ಲಿ ದೃಢವಾಗಿ ನಿಂತಿದ್ದೀರಾ? ನಂಬಿಕೆಯಲ್ಲಿ ನಿಂತಿದ್ದೀರೋ, ನಂಬಿಕೆಯಿಂದ ಹೊರಗಿದ್ದೀರೋ ಆಲೋಚಿಸ್ಕೊಳ್ರಿ. ದೇವರು ತಾನು ನಿಮ್ಮನ್ನು ಆಶೀರ್ವದಿಸಿ ಈ ವಾಕ್ಯ ನಿಮ್ಮ ಆತ್ಮಿಕ ಅಭಿವೃದ್ಧಿಗಾಗಿ ನಿಮ್ಮ ಬಳಿಗೆ ತಂದು ನಿಮ್ಮ ಹೃದಯಗಳಲ್ಲಿ ಸ್ಥಾಪಿಸಲೆಂಬುದಾಗಿ ಹೇಳುತ್ತಾ ಪ್ರಾರ್ಥನೆ ಮಾಡಿಕೊಳ್ಳೋಣ್ರಿ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನಿನ್ನ ಅದ್ಭುತವಾದ ಕೃಪೆ, ದಯೆ, ಕರುಣೆಗಾಗಿ ಸ್ತೋತ್ರ. ಅದ್ಭುತನೇ, ಅತಿಶಯನೇ, ಮಹತ್ ಕಾರ್ಯಗಳನ್ನು ಮಾಡುವಂಥ ದೇವಾದಿ ದೇವನೇ, ನೀನು ಮಾಡಿದ ಪ್ರತಿ ಉಪಕಾರ ಮೇಲುಗಳಿಗಾಗಿ ಸ್ತೋತ್ರ ಮಾಡುತ್ತೇವೆ. ನಮ್ಮ ಜೀವಿತಗಳು ನಿನಗೆ ಅರ್ಪಿಸ್ತೇವೆ ದೇವರೇ. ನಾವು ನಂಬಿಕೆಯಲ್ಲೇ ನಿಲ್ಲುವಂತೆ ಕೃಪೆ ಕೊಡು ಅಪ್ಪ. ನಾವು ಕರ್ತನೆ ಗುರುತುಗಳ ಮೇಲೆ ನಂಬಿಕೆ ಇಟ್ಟು ನಿನ್ನ ನಂಬಿಕೆಯನ್ನು ಬಿಟ್ಟು ಬಿಡದ ರೀತಿಯಲ್ಲಿ ಕಾಪಾಡು. ನಾವು ಕರ್ತನೆ ಬಲಹೀನತೆಗಳ ಮೇಲೆ ನಂಬಿಕೆ ಇಟ್ಟು ದೇವರೇ ನಿನ್ನ ನಂಬಿಕೆಯನ್ನು ಬಿಟ್ಟು ಬಿಡದ ರೀತಿಯಲ್ಲಿ ಕಾಪಾಡು ದೇವರೇ. ನಾವು ಇಸ್ರಾಯೇಲರ ಹಾಗೆ ಐಗುಪ್ತದ ಮೇಲೆ ನಂಬಿಕೆ ಇಟ್ಟು ನಿನ್ನ ನಂಬಿಕೆಯನ್ನು ಬಿಟ್ಟು ಬಿಡದ ಹಾಗೆ ಕಾಪಾಡು ಕರ್ತನೆ. ಉಜ್ಜಿಯನ ಹಾಗೆ ಸಹಾಯ ಸಿಗುವ ತನಕ ನಂಬಿಕೆ ಇಟ್ಟು ಆ ನಂತರ ನಂಬಿಕೆಯನ್ನು ಬಿಟ್ಟು ಬಿಡದ ರೀತಿಯಲ್ಲಿ ಕಾಪಾಡು. ಇವತ್ತು ಯಾರೆಲ್ಲ ವಾಕ್ಯ ಕೇಳಿದರೆ ಅವರೆಲ್ಲರನ್ನೂ ಆಶೀರ್ವದಿಸು, ಅವರ ಜೀವಿತವನ್ನು ಅಭಿವೃದ್ಧಿಪಡಿಸಿ ನಿನ್ನ ಮಹಿಮೆಗಾಗಿ ಉಪಯೋಗಿಸಲಿಕ್ಕೆ ನಡೆಸಬೇಕೆಂಬುದಾಗಿ ಹೇಳಿ ಎಲ್ಲ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆ ನಿನಗೆ ಸಮರ್ಪಿಸಿ ಯೇಸು ಕರ್ತನ ಹೆಸರಿನಲ್ಲಿ ಬೇಡುತ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.